ಸಂಪುಟ ಪುನರ್ರಚನೆಗೆ ಪಟ್ಟು ಶಾಸಕರ ದೆಹಲಿ ಪೆರೇಡ್. ನೆಲಮಂಗಲದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ಆದ್ಮೇಲೆ ಪುನರ್ರಚನೆ ಆಗುತ್ತೆ ಅಂತ ಇತ್ತು. ಶಾಸಕರು ಸಚಿವ ಸ್ಥಾನ ಕೇಳಲು ಹೋಗಿದ್ದಾರೆ, ತಪ್ಪೇನಿಲ್ಲ. ನನಗೆ ಸಚಿವ ಸ್ಥಾನ ಬಿಡಲು ಕೇಳಿದ್ರೆ ಖಂಡಿತ ಬಿಟ್ಕೊಡ್ತೇನೆ ಅಂತ ಹೇಳ್ತಾ ಇರುವಂತದ್ದು. ನೆಲಮಂಗಲದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕುರಿತಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಗೆ ಪಟ್ಟನ್ನ ಹಿಡಿತಾ ಇದ್ದಾರೆ. ಹಾಗಾಗಿ ಶಾಸಕರು ದೆಹಲಿ ಪೆರೇಡ್ ಅನ್ನ ಹೋಗಿರುವಂತದ್ದು. ಈ ಸಂದರ್ಭದಲ್ಲಿ 2 ವರ್ಷ ಆದ್ಮೇಲೆ ಪುನರ್ರಚನೆ ಆಗುತ್ತೆ ಅಂತ ಇತ್ತು, ಆದ್ರೆ ಇದೀಗ ಆಗಿರ್ಲಿಲ್ಲ. ಹಾಗಾಗಿ ದೆಹಲಿಗೆ ಪ್ರವಾಸವನ್ನ ಮಾಡಿರುವಂತದ್ದು. ಸಚಿವ ಸ್ಥಾನವನ್ನ ಕೇಳೋದಕ್ಕೆ ಶಾಸಕರು ಹೋಗಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದಾರೆ. ನೆಲಮಂಗಲದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಈಗ ಆಲ್ರೆಡಿ ದೆಹಲಿ ದರ್ಬಾರ್ ಅನ್ನೋದು ಶುರುವಾಗಿದೆ. ಹಾಗಾಗಿ ನನ್ನನ್ನೇನಾದ್ರೂ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಕೂಡ ಸಚಿವ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ನೆಲಮಂಗಲದಲ್ಲಿ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. 2.5 ವರ್ಷ ಆದ್ಮೇಲೆ ರಿಷಫಲ್ ಆಗುತ್ತೆ ಅಂತ ಇತ್ತು. ಹಿರಿಯ ಸಚಿವರು ಕೇಳೋದ್ರಲ್ಲಿ, ಹಿರಿಯ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲಪ್ಪ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಇಷ್ಟು ದಿವಸ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ.ಶಿ ಅವರ ಹೆಸರು ಕೇಳಬರ್ತಿತ್ತು. ಇತ್ತೀಚೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ತೆಳಕ್ ಹಾಕೊಂಡಿದೆ. ನಮಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅದನ್ನು ನಮ್ಮನ್ನೇನು ನೀವು ಕೇಳೋಕೆ ಬರಬೇಡಿ. ಈಗ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅವರು ಸೀನಿಯರ್ಸ್ ಇದ್ದಾರೆ, ಅವರು ಅರ್ಹರಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಖಂಡಿತ. ಚುನಾವಣೆ ವಿಚಾರದಲ್ಲಿ ಶಾಸಕ ಇವರು ಜಮೀರ್ ಅವ್ರಿಗೂ ಕೂಡ ರಾಜಣ್ಣ ಅವ್ರ ತರ ತಲೆಗಂಡ ಆಗುತ್ತೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಹೋಗಿದ್ರಲ್ಲ, ಜಮೀರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮನೆಗೆ ಹೋಗಿ ಇಬ್ರು ಜೊತೆಲಿ ಇದ್ದಿದ್ದು ಎಲ್ಲ ಮಾಧ್ಯಮಗಳಲ್ಲಿ ನೀವೇ ತೋರಿಸಿದ್ದೀರಾ. ನನಗೆ ಮಾಹಿತಿ ಆಗ್ತಿಲ್ಲ. ಒಟ್ಟಿನಲ್ಲಿ ಜಮೀರ್